ಯಾತ್ರ ಮಳೆನೋ ಮಂಜ ಹಿಂಗೆ ಹಿಡ್ಕೊಂಡೈತಿ ಹೋಗತ್ತ ಹೊಲ್ದ್ಗೊಳಕ್ಕೆ ಹೋಗೋಕ್ಕಾಗಲ್ಲ ಏನಿಲ್ಲ ಓಟು ಕಿಸ್ಕುಟ್ಟುತ್ತೆ ಒಂದು ಸತಿ ರಪ ಬಂದರೆ ಚಂದ ಮಳೆ ಹಿಂಗೆ ತಟ್ಕೊ ಊದ್ರಿ ರೀ ಹೊಲಕ್ಕಾದಲ್ಲ ಕೆರೆಗೆ ನೀರಲ್ಲ ಅಮ್ಮಂಗೆ ಬರ್ತೈತಿ ಇದು ಆಲೆ ಒಂದು 4-5 ದಿನ ಆತಪ್ಪ ಚಂದ್ರಣ್ಣ ಹಿಡ್ಕೊಂಡು ಯಾಕೆ ಬೀಳಂಗೆ ಕಾಣಲ್ಲ ಬಿಸಿಲು ಕಾಯಲ್ಲ ಏನಿಲ್ಲ ಯಾಕೆ ತಟ್ಕೊ ಅಂಬ್ತೈತಿ ಯಾತ ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ಯಾತೂ ಆಗಲ್ಲ ಮಂಚರಿಗೆ ಬದುಕೂ ಸಾಗಲ್ಲ ಹೊಲ್ದಾಗ ಅದನ್ನು ಆಗಲ್ಲ ಅಮ್ಮಂಗೆ ಆಗುತ್ತೆ. ಏನು ಚಂದ್ರಣ್ಣಯ್ಯ ಆರಾಮಾಗಿ ಕುಕ್ಕೊಂಡಿದೀಯಾ ಮರದ ಕೆಳಗೆ? ಹ್ಞೂನಪ್ಪ ಇನ್ನೇನು ಮಾಡೋಣಲ್ಲ ಸುಮ್ಮನೆ ಕುಕ್ಕಣ್ಣತ್ತ ಇನ್ನೇನು ವಾಲ್ತ ಕೊಟ್ಟು ಕಿಸ್ಕೊಟ್ಟಿತ್ತು ದನ ಕರ್ಕೊಂಡು ಬಿಟ್ಕೊಂಬಕ್ಕಾಗಲ್ಲ ಏನಿಲ್ಲ ಅದು ಕಟ್ಟಾಕೊಟ್ಟು ಹುಲ್ಲಾಕ್ ಬಂದಿದ್ದೀನಿ ಅತ್ತ ಇನ್ನೇನತ್ತ ಅಂತ ಸುಮ್ಮನೆ ಕುಕ್ಕಣ್ಣತ್ತ ಮಂಜಾಣ ಕುಕ್ಕಂಡಿದ್ನ ಚೆನ್ನ ಮಾತಾಡೋಣ ಅಂತ ಕುಕ್ಕಣ್ಣಪ್ಪ. ಯಾಕ ಈಗ ಹಿಂಗೆ ಹಿಡ್ಕೊಂಡು ಐತ್ಕೊಂಡು ಚಂದ್ರಣ್ಣಯ್ಯ ಹೋಗತ್ತ ಒಂಥರನ ಹಿಂಗೆ ಹಿಡ್ಕೊಂಡ್ರಿ ಯಾವ ಬದುಕೂ ಸಾಗಲ್ಲ ಏನಿಲ್ಲ. ಕುಕ್ಕಣ್ಣವನೇ ಅಂತೀನಿ ಇನ್ನವರೆಗೂ ಆಗೈತೆ ನಮ್ಮ ಮಕ್ಕಳು ಅವ್ರ ಮನೆ ಬಾಕ್ಲಾಗ ಸುತ್ತಾರ್ಕೊಂಡೋಗಿಲ್ಲ ಕುಕ್ಕಣ್ಣವನೇ ನಾನು ಸಿಗಲಿ ಅಂತ ಕಾಯ್ತಿದ್ದೆ ಸಿಕ್ಕೇ ಬಿಟ್ಟ. ಮಂಜ ನಮ್ಮ ಮಕ್ಕಳು ಯಾರ ಮನೆ ಬಾಕ್ಲಕ್ಕೂ ಇಷ್ಟು ದಿವಸ ಆಗೈತೆ ಕಣ ಯಾರ ಮನೆ ಬಾಕ್ಲಕ್ಕೂ ಸುತ್ತಾರ್ಕೊಂಡು ಹೋಗಿಲ್ಲ ಇಷ್ಟು ದಿವಸ ಆಗೈತಿ ಇನ್ನು ಅವ್ರ ಮಕ್ಕಳೇ ನಮ್ಮ ಮನೆ ಬಾಕ್ಲಕ್ಕೆ ಬಂದು ಸುತ್ತಾರ್ಕೊಂಡು ಬಂದವ್ರಿ ಮಕ್ಕಳಿಗೆ ಸರಿಯಾಗಿ ಭಾಗ ಕೊಟ್ಟಿಲ್ಲ ಮಕ್ಕಳಿಗೆ ಸರಿಯಾಗಿ ಏನೋ ಅಡ್ವಾಸ್ತಿ ಮಾಡಲಿಲ್ಲ ಅಂದರೆ ಹಿಂಗೆ ಆಗೋದು ಮಕ್ಕಳು ಬೇರೆಯವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಹೋಗ್ಬಾರ್ದು ಕಣಲ್ಲ ಈ ನನ್ನ ಮಗ ಯಾಕೆ ಹೆಂಗಸ್ರು ಮಾತಾಡ್ದಂಗೆ ಅಂಕಲ್ ಮಾತಾಡ್ತಾ ಇದ್ದಾನಲ್ಲ ಯಾರು ಹೋಗ್ಯವ್ರಿ ಅವ್ರ ಮನೆ ಬಾಕ್ಲಕ್ಕೆ ಯಾತು ಬಂಬ್ಲಿಂಗಣ ಹಂಗೆ ಮಾತಾಡ್ತೀಯ ಅಲ್ಲ ನಮ್ಮ ಹುಡುಗರು ಇಷ್ಟು ದಿವಸ ಆಗೈತಿ ಯಾರ ಮನೆ ಬಾಕ್ಲಕ್ಕೂ ಸುತ್ತಾರ್ಕೊಂಡು ಹೋಗಿಲ್ಲ ಕಣ ನಾನು ಏನು ಕಣ ಆಗ್ಲೇಳು ನಮ್ಮ ಹುಡುಗರನ್ನ ಒಬ್ರು ಮನೆ ಬಾಕ್ಲಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳೋದು. ಈಗ ನಮ್ಮ ಮನೆ ಬಾಕ್ಲಕ್ಕೆ ಎಲ್ಲರೂ ಸುತ್ತಾರ್ಕೊಂಡು ಬಂದೇ ಇದ್ದಾರೆ ಹೊರ್ತನು ನಾವೊಬ್ರು ಮನೆ ಬಾಕ್ಲಕ್ಕೆ ಕಾಲಿಕ್ಕಿಲ್ಲ ಅಷ್ಟು ಚಲವಾಗಿದ್ದೀವಿ ಕಣ ನಾವು ಅವರೇ ಬಂದಿರೋದು ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಅಂಕ್ಲಾನೇ ಅದು ಏನಂತ ಬಾಯ್ಬಿಟ್ಟು ಹೇಳು ನಾನು ಕುಕ್ಕೊಂಡಿರೋದು ನೋಡಿ ಅಂಕ್ಲು ಮಾತಾಡ್ತಾ ಇದೀಯಾ ಹೆಂಗಸ್ರು ಮಾತಾಡ್ದಂಗೆ ಅಂಕ್ಲು ಮಾತಾಡ್ತೀಯಲ್ಲ ಹೇಳ ಅದೇನು ಸರಿಯಾಗಿ ಬಾಯ್ಬಿಟ್ಟು ನಿನ್ನ ಸಣ್ಣ ಮಗ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಬಂದವನಿ ನಮ್ಮ ಮನೆಯಾಗ ಬಂದವನಿ ನಿನ್ನ ಮನೆಗೆ ಕೊಟ್ಟಿಲ್ಲ ಮನೆ ಇಲ್ಲ ಅಂತ ಹೇಳಿ ನಮ್ಮ ಮನೆಯಾಗ ಬಂದ ಇದ್ದಾನೆ ನಿನ್ನ ಸಣ್ಣ ಮಗ ಕೊಡ್ಬೇಡ ಕಣೋ ನಿನ್ನ ಯಾರು ಕೊಡು ಅಂದ್ರು ನೀನು ಯಾಕೆ ಕೊಟ್ಟಿದ್ದೀಯ ಇಲ್ಲಿ ಕೊಟ್ಟು ಯಾಕೆ ಇಲ್ಲ ಅಂಕ್ಲು ಮಾತಾಡಕ್ಕೆ ಬಂದಿದೆಯೋ ಇಲ್ಲಿ ಯಾಕೆ ನೀನು ಕೊಟ್ಟು ಅಂಕ್ಲು ಮಾತಾಡಕ್ಕೆ ಬಂದಿದೆಯಲ್ಲ ನಾಸಿಕೆ ಆಗಲ್ವೇನೋ ನಿನಗೆ ಹೆಂಗಸ್ರು ಮಾತಾಡಕ್ಕೆ ಬಂದಿದ್ಯಾ ಹೆಂಗಸ್ರಿಗೆ ನಾ ಕಡೆಯಾಗಿದೆಯಲ್ಲೋ ನೀನು ಬಮ್ಮಿಗಣೆ ಸುಮ್ಕಿರತ್ತ ನಾವೇನೋ ಮಾತಾಡ್ತಾ ಇದೀವಿ ನೀನು ಯಾಕೆ ಬಂದು ಸುಮ್ಮನೆ ಇಲ್ಲೋದ್ದೆಲ್ಲ ನೀವು ಎತ್ಕೊಂಡಿಲ್ಲ ಯಾಕೆ ಜಗಳ ಮಾಡಕ್ಕೆ ಬಂದಿ ಸುಮ್ಕಿರಣ ಯಾಕೆ ಸುಮ್ಮನೆ ಇಲ್ಲಿ ಜಗಳ ಮಾಡ್ತೀಯತ್ತ ಇಲ್ಲ ಕಣಲ್ಲ ಅನ್ಬೇಕು ನನ್ನ ಮಕ್ಳು ಅಂತಾರೆ ನಾನು ಇವ್ರ ಮನೆ ಬಾಕ್ಲಾಗ ಸುತ್ತಾರ್ಕೊಂಡು ಹೋಗಿದ್ರೆ ಎಷ್ಟು ಮಾತಾಡೋ ನೀವಯ್ಯ ಇವಾಗ ಮಾತಾಡಲಿ ನಿನ್ನ ಮಗ ಬಂದವನಲ್ಲ ನಮ್ಮ ಮನೆ ಬಾಕ್ಲಕ್ಕೆ ಏನು ಹೇಳ್ತೀಯ ಇವಾಗ ನಿನ್ನ ಯಾರು ಕೊಡು ಅಂದ್ರಲ್ಲ ಕೊಡಬೇಡ ಅಂತ ಕಣ ಹೇಳ್ತಿರೋದು ನಾನು ಕೊಟ್ಟು ಕುಕ್ಕೊಂಡಿರೋದು ನೀನು ಅಷ್ಟು ಛಲ ಇರೋನು ಕೊಡಬಾರ್ದು ಅವ್ರು ನಾವು ಬಂದಿದ್ದಾರಲ್ಲ ನಮ್ಮ ಮನೆ ಬಾಕ್ಲಕ್ಕೆ ನಾನು ಯಾಕೆ ಕೊಡೋಣ ಅಂತ ಹೇಳಿ ನಿನಗೆ ಗರ್ಬಿರಬೇಕು ನೀನು ಕೊಟ್ಟು ಇಲ್ಲಿ ಅಂಕ್ಲು ಮಾತಾಡಕ್ಕೆ ಬಂದಿದ್ದೀಯ ಅಂದ್ರೆ ನೀನು ಅಂತ ಗಣಿಸಿರ್ಬೋದು. ಸುಮ್ಮನೆ ಜಗಳ ಬಮ್ಮಿಗಣ ಸುಮ್ಕಿರಲ್ಲ ಅಂತ ನೀನು ಹೇಳೋಣ ಸುಮ್ಕಿರ ಯಾಕೆ ಗುದ್ದಾಡ್ತಿರತ್ತ ನೀವು ಯಾವುದಾದ್ರೂ ಒಂದು ಬಮ್ಮಿಗ ಸುಮ್ಕಿರ ಅವು ಪಾಡಿಗೆ ಅವ್ರು ಕುಕ್ಕೊಂಡು ಏನೋ ಮಳೆ ವಿಷಯ ಮಾತಾಡ್ತಿದ್ರು ಮಳೆ ಬತ್ತೈತಲ್ಲಪ್ಪ ಅಂತ ಹೇಳಿ ನೀನು ಪಾಡಿಗೆ ನೀನು ಹೋಗ್ಬೇಕಾಗಿರೋನು ಸುಮ್ಮನೆ ಹೋಗ್ಬೇಕಾ ಸುಮ್ಮನೆ ಯಾಕೆ ಮಾತಾಡ್ತೀಯ ಸುಮ್ಮನೆ ಹೋಗಲ್ಲ ಅವನು ನಾನು ಎಲ್ಲನ ಕುಕ್ಕೊಂಡ್ರೆ ನಮ್ಮ ಮನೆ ವಿಷಯದ್ದು ಏನೋ ಒಂದಿಟ್ಟು ಸಿಕ್ಕಿದ್ರೆ ಅವ್ನಿಗೆ ಅಂಕ್ಲು ಮಾತಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಹೆಂಗಸ್ರು ಮಾತಾಡ್ದಂಗೆ ಅಂಕ್ಲು ಮಾತಾಡ್ತಾ ಇರಬೇಕು ಮಾತಾಡಿದ್ರೆ ಅವ್ನಿಗೊಂಥರ ಕಳೆ ಇಲ್ಲಾಂದರೆ ಆಗಲ್ಲ ನಾವು ಹಂಗಲ್ಲ ನಾವು ಹೆಂಗಸ್ರು ಮಾತಾಡ್ದಂಗೆ ಮಾತಾಡಕ್ಕೆ ಬರಲ್ಲ ಮಾತಾಡಿದ್ರೆ ಡೈರೆಕ್ಟಾಗಿ ಮಾತಾಡ್ತೀವಿ ಬಂದು ಕೇಳ್ಬೇಕಾಯ್ತು ಕಣ ನೀನು ಅಂಕ್ಲು ಯಾಕೆ ಮಾತಾಡ್ತೀಯ ನೀನು ಮುಂಜು ಅಂತ ಹೇಳ್ತೀವಿ ಏನೋ ನಿನ್ನ ಮಗ ನನ್ನ ಮನೆಗೆ ಬಂದವನಿ ಅಂತ ಹೇಳ್ಬೇಕಾಗಿತ್ತು ಬಂದಿರೋನು ಅವನಿಗೂ ನಿನಗೂ ಸರಿಯಾಗೈತೆ ಅವನು ಒಟ್ಟು ಬಿಟ್ಟಿರೋನು ನೀನು ಒಟ್ಟು ಬಿಟ್ಟಿರೋನು ಹೋಗಲ್ಲ ಹೋಗು ನನ್ನ ಮಗ ಇಲ್ಲ ಕಣ ಸಣ್ಣನು ಹೋಗ ದೊಡ್ಡನಷ್ಟೇ ಇರೋದು ನೋಡಲ್ಲ ಮಂಜ ಹೇಳಿರೆ ಹಿಂಗೆ ಅಲ್ಲ ಹೇಳಿಕೆ ಮಕ್ಕಿಲ್ಲ ಇವಾಗ ಮಗ ಬೇರೆ ಮದುವೆ ಆಗ್ತಾಯಿದ್ದ ಅನ್ಕಣು ಇವಾಗ ಸಣ್ಣ ಸೊಸಿಗೆ ಮಕ್ಕಳಾಗಲ್ಲ ಅಂತ ಹೇಳಿ ಇನ್ನೊಂದು ಹುಡುಗಿ ಕರ್ಕೊಂಬಂದವ್ನ ಮಗ ಅದಕ್ಕೆ ಮಾತಾಡೋಕ್ಕೆ ಮಕ್ಕ ಇಲ್ಲ ಇನ್ನು ಇಲ್ಲಿ ಕುಕ್ಕಂಡು ಬಂದು ಮಾತಾಡ್ತಾ ಇದೆಯಲ್ಲ ಮಗಕ್ಕೆ ಫಸ್ಟು ಹೋಗಿ ಮದುವೆ ಮಾಡೋದು ಕಲಿ ಕಂಡರ ಮನೆಗೆ ಯಾಕೆ ಕಳಿಸಿದ್ಯಾ ಕಂಡರ ಮಂತಕ್ಕೆ ಯಾಕೆ ಕಳಿಸಿದ್ಯಾ ಹೋಗು ನಾವೇನೋ ಬಿಡತ್ತ ಮನಿಲ್ಲ ಅಂತ ಹೇಳಿ ಕೊಟ್ಟಿದ್ದೀವಿ. ಯಾಕೆ ಮಾಮ ಏನಾಯ್ತು? ಅಲ್ಲ ನೋಡಮ್ಮ ಅವ್ನವ್ರ ಸಾಯಿ ಇವನ್ ಮನೆ ಬಾಕ್ಲಕ್ಕೆ ಹೋಗ್ಯವನಂತೆ ಸುತ್ತಾರ್ಕೊಂಡು ಅದಕ್ಕೆ ಇಲ್ಲಿ ಅಂಕ್ಲು ಮಾತಾಡಕ್ಕೆ ಬಂದವನಿ ನಿನ್ನ ಮಗ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಬಂದವನು ಕಣಲ್ಲ ನಮ್ಮ ಮಕ್ಳು ಯಾರ ಮನೆ ಬಾಕ್ಲಕ್ಕೂ ಹೋಗಿಲ್ಲ ಅಂತ ಹೇಳಿ ಬಂದಿರೋ ನಿಕ್ಕೆ ಒಳಗೆ ಕರ್ಕೊಂಡೋಗಿ ಬಂದಿರೋಳು ಅವನು ಇಬ್ರು ಒಟ್ಟು ಬಿಟ್ಟಿರೋರು ಅವಳು ಒಟ್ಟು ಬಿಟ್ಟಿರೋಳು ಅವನು ಒಟ್ಟು ಬಿಟ್ಟಿರೋನು ಇಬ್ಬರನ್ನು ಕರ್ಕೊಂಡೋಗಿ ಒಳಕಿಕ್ಕೆ ಇಲ್ಲಿ ನೀನು ಅಂಕ್ಲು ಮಾತಾಡೋ ಅಂಥದ್ದೇನು ಬಂದಿಲ್ಲ ಇಲ್ಲಿ ಬಂದು ಮಾತಾಡೋ ಅಂಥದ್ದೇನಿಲ್ಲ ನೀನು ನೋಡಿ ಹೇಳಿರ್ತೀನಿ ಇಲ್ಲಿ ಬಂದು ಯಾಕೆ ಮಾತಾಡ್ತೀಯ ನೀನು ನಮ್ಮ ಮಾಮನ ಯಾಕೆ ಅಂಕ್ಲು ಮಾತಾಡೋದು? ಅಲ್ಲ ನಾವು ಯಾರ ಮನೆ ಬಾಕ್ಲಕ್ಕೆ ಹೋಗಿಲ್ಲ ನೀನವತ್ತು ನೀನು ನನ್ನ ಹೇಳ್ದೆ ಕರೆದು ಅಡಿಕೆ ಸೊಸಿ ಕೊಡಿಸು ಅಂತ ಹೇಳಿ ಎಲ್ಲ ನೀನೇ ಹೇಳಿದೀಯ ನನಗೆ ನೀವೇ ನಮ್ಮ ಮನೆ ಬಾಕ್ಲಾಗ ಸುತ್ತಾರ್ಕೊಂಬಂದಿರ ನಮ್ಮ ಮಗ ಆಗಲಿ ಯಾರು ನನ್ನ ಮಕ್ಕಳಿಬ್ರು ಇದ್ರೂ ನನ್ನ ಹೆಂಡ್ತಿ ಆಗಲಿ ನಾನಾಗಲಿ ನಿಮ್ಮ ಮನೆ ಬಾಕ್ಲಾಗ ಕಾಲಿಕ್ಕಿಲ್ಲ. ನಿಮ್ಮ ಮಾತು ಬಂದವಳೆ ನಿಮ್ಮ ಗಂಡು ಬಂದವನಿ ನೀನು ಬಂದಿದ್ಯಾ ಎಲ್ಲ ನಮ್ಮ ಮನೆ ಬಾಕ್ಲಾಗ ಕಾಲಿಕ್ಕಿದ್ರೆ ನಾವಿಷ್ಟು ಚಲವಾಗಿ ಭಾಳ ಮಾಡಿದ್ವಿ ಇವತ್ತು
ಹೇಳೋನು ಏಯ್ ನಿಮ್ಮ ಮನೆ ಬಾಗ್ಲಕ್ಕೆ ನಾವು ಕಾಲಿಕ್ಕದು ಬೇಡ, ನಮ್ಮ ಮನೆ ಬಾಗ್ಲಕ್ಕೆ ನೀವು ಕಾಲಿಕ್ಕದು ಬೇಡ ಅಂತ ಹೇಳ್ದವನು ಇವಾಗ ಹೆಂಗೆ ಬಂದ ಮತ್ತೆ ನಮ್ಮ ಮನೆ ಬಾಗಿಲಿಗೆ ಅಂತ ಹೇಳಿ. ನಮ್ಮ ಮಗನ ನಮ್ಮ ಮನೆಯಾಗ್ಲಾರು ಯಾರು ನಿಮ್ಮ ಮನೆ ಅಂಗ್ಳ ತುಳಿಯಲ್ಲ ಅಂದಿದ್ದೆ. ನಾನು ಅಂದಿದ್ದೆ ಇವತ್ತು ಅವನು ಚಲವಾಗಿ ಹಂಗೆ ಇರಬೇಕಾಗಿತ್ತು. ಹಾಂ, ಇವತ್ತು ನನ್ನ ಮುಂದೆ ಅವ್ನು ಸೋತೋಗ್ಬಿಟ್ಟ ಚಂದ್ರಪ್ಪ. ಏನೋ ದೊಡ್ಡನು ಅಂತ ಹೇಳ್ದೆ, ನೀನು ಇಂಥ ಬುದ್ಧಿ ಅಂತ ಗೊತ್ತಿಲ್ಲ. ಈಗ ಬಂದವನು ತಾನೆ, ಇಲ್ಲಿ ಯಾಕೆ ಅಂಕ್ಲು ಮಾತಾಡಕ್ಕೆ ಬಂದಿದ್ಯಾ? ಅವನು ಅವಳು ಬಂದಿದ್ದಾರೆ ತಾನೆ ಕರ್ಕೊಂಡು ಹೋಗಿಕ್ಕೆ. ಆಲೇನೆ ನಾವು ಕರ್ಕೊಂಬಂದಿಕ್ಕೊಂಡು ನಮ್ಮ ಮನೆ ಮಂತನ ಹಾಳಾಗೋಯ್ತು, ನಮ್ಮ ಮನೆ ಮರ್ಯಾದೆ ಹಾಳಾಗೋತು, ನಿಮ್ದು ಒಂದಿನ ಹಾಳಾಗೋಗುತ್ತೆ, ಕರ್ಕೊಂಡು ಒಳಕಿಕ್ಕೆ. ಬೇಡ ಅಂದ್ರೆ ಸಾಕು, ಬಾರ ಮಮ್ಮ ಬಾ. ಎಲ್ಲನ ಅವಳು ನಂಬಿ ಅವಳು ನಾಳೆ ಕರ್ಕೊಂಡು ಎಲ್ಲನ ಹಾಳಾಗಿ ಹೋಗ್ಯವ್ರಿ. ಅವ್ರದ್ದು ಹಾಳಾಗೋದಾಗ ಅವ್ರಿಗೆ ಗೊತ್ತಾಗುತ್ತೆ. ಬಾ ಬಿಡ್ಕೊಂಡಿರೋದು ಅವರು, ಕೊಡಬಾರ್ದಾಗಿತ್ತು. ನೀನು ಯಾಕೆ ಕೊಟ್ಟೆ? ನಾನು ಕೊಡಲ್ಲಪ್ಪ ಅಂಬನ. ಅಲ್ಲ, ಮನೆ ಕೊಡಲ್ಲ ನಾವು, ಮನೆಗೆ ಬಿಡ್ಕೊಂಬಲ್ಲ ಅಂತ ಹೇಳಿ ಕಳಿಸಿದ ಮೇಲೆ ಇನ್ನೇನು ಬಂದು ನಮ್ಮ ಮನೆ ಇಲ್ಲ ಅಂತ ಗೋಳಾಡಿದ ಮೇಲೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಕೊಡ್ತೀವಿ ಬಿಡತ್ತ ಹೋಗ್ಲಿ ಅಂತ. ನಮ್ದು ಅಂಥ ಮನಸ್ಸಲ್ಲ. ನಾವಿಬ್ರು ಗಂಡು ಮಕ್ಳು ಇದ್ದಾರೆ ಅಂದರೆ ಇಬ್ಬರೂ ಒಂದೇ ಥರ ನೋಡ್ತೀವಿ. ನೋಡ್ಮತ್ತೆ ದೊಡ್ಡನು ನಾನೇನೋ ದೊಡ್ಡ ಬುದ್ಧಿವಂತ ಅನ್ನೋ ಥರ ಮಾತಾಡೋಕೆ ಬರಬೇಡ. ಇವಾಗ ಅವನು ಅವಳು ನಿಮ್ಮ ಮನೆಗೆ ಬಂದವ್ರು ತಾನೆ, ನಿನ್ನ ಮನೆ ಕೊಟ್ಟಿದ್ಯಾ? ಅವ್ರು ದುಡ್ಡು ಅವ್ರು ಬಾಡಿಗೆ ಕೊಡ್ತಾರೋ ಏನು ಕೊಡ್ತಾರೋ ಅದು ಗೊತ್ತಿಲ್ಲ. ಈಕೆ ಕರ್ಕೊಂಡೋಗಿ ಬೇಡ ಅಂದರೆ ಸಾಕು, ಬೇಡ ಅಂದರೆ ಕೇಳು. ನೀನು ಕರ್ಕೊಂಡಿರೋ ಅವ್ರು ಬಂದಿರೋರು ಅವರು, ನೀನು ಒಳಗೆ ಬಿಡ್ಕೊಂಡಿರೋನು ನೀನು, ಮನೆ ಕೊಟ್ಟಿರೋನು ನೀನು. ಇಲ್ಲಿ ಯಾಕೆ ಅಂಕ್ಲು ಮಾತಾಡೋಕೆ ಬಂದಿದ್ಯಾ ನೀನು ಅಷ್ಟಕ್ಕೂ? ಅಂಕ್ಲು ಮಾತಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ ಕಣ ಮಸುಗುಣ. ಅವನಿಗೆ ಹೆಂಗಸ್ರು ಮಾತಾಡ್ದಂಗೆ ತಿಂಗಳು 1 ಪಟ್ಟು 2 ಪಟ್ಟು ಹಂಗೆ ಅಂಕ್ಲು ಮಾತು ಹಾಕ್ತಾ ಇರಬೇಕು ನನ್ನ ಮೇಲೆ. ಹೆಂಗಸ್ರಿ ನಕ್ಕಾಡೆ ಆಗ್ಯವನಿ, ಅದಕ್ಕೇನೆ ಹಂಗೆ ಮಾತಾಡೋದು. ನಾವು ಹಂಗೆ ಮಾತಾಡೋಕೆ ಹೋಗಲ್ಲ, ಎಲ್ಲಂದ್ರಲ್ಲಿ ಹೆಂಗೆ ಬೇಕು ಹಂಗೆ ಮಾತಾಡೋಕೆ ಹೋಗಲ್ಲ. ನಾವು ಹೇಳೋದಾದ್ರೆ ಡೈರೆಕ್ಟಾಗಿ ಹೇಳ್ತೀವಿ, ಬಮ್ಲಿಂಗ ಅಂತಲೇ ನಾನು ಕರೆದ ಹೆಸ್ರು ಹೇಳ್ತೀನಿ. ಇಲ್ಲ ಮಂಜ ಹಂಗೆ ಕಣೋ ಹಿಂಗೆ ಕಣೋ ಅಂತ ಬೇರೆ 3ನೇರಿಗೆ ಹೇಳ್ದಂಗೆ ಹೇಳಲ್ಲ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನು ಯಾವತ್ತು ಹೇಳೋದಿದ್ರು ಬಿಡು ಮಾಮ, ಕರ್ಕೊಂಡೋಗಿ ಇವಾಗ ಮನೆಗೆ ಇಕ್ಕೋಣಲ್ಲ, ಈ ಅಪ್ಪಗೆ ಗೊತ್ತಾಗುತ್ತೆ. ಅದೇ ಎಲ್ಲ ಕರ್ಕೊಂಡೋಗಿ ಇಕ್ಕೊಂಡು ಎಲ್ಲರೂ ನಂಬಿ ಎಲ್ಲರ ಮನೆ ಹಾಳಾಗೋಯ್ತು. ನಿನ್ನ ಮನೆ ಹಾಳಾಗೋದಾಗ ನಿನಗೆ ಗೊತ್ತಾಗುತ್ತೆ ಅಷ್ಟೇ. ಇವಾಗ ಎಲ್ಲರದ್ದು ಹಾಳಾಗೈತಿ, ನಿನ್ನೊಂದು ಹಾಳಾಗೋದು ಬಾಕಿ ಐತಿ, ಹಾಳಾದ ನಿನಗೆ ಗೊತ್ತಾಗುತ್ತೆ ಅಷ್ಟೇ. ಬಾರ ಮಮ್ಮ ಬಾ, ಸುಮ್ಮನೆ ಟೆನ್ಷನ್ ತಗೋಬೇಡ. ಹೆಂಗಾರ ಮಾತಾಡ್ಕೊಂಬ್ಲೇಳು. ಅಂಕ್ಲು ಮಾತಾಡಿದರು, ಅಂಕ್ಲು ಮಾತಾಡ್ಕೊಂಡು ಹಿಂಗೆ ಹೋಗೋದೇನೆ. ಅವ ಅಂಕ್ಲು ಮಾತಾಡ್ಕೊಂಡು ಹಿಂಗೆ ಇರ್ತಾನೆ. ಸುಮ್ಮನಿರು, ಈ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಬಾರ ಮಮ್ಮ, ಸುಮ್ಮನೆ ಹೋಗೋಣ ಮನೆ ತಕ್ಕ ಬಾ. ಕರ್ಕೊಂಡು ಬಂದಿರನ್ನ ಅವ್ನು ಅನ್ಬೇಕು. ನೀನು ಯಾಕಲ್ಲ ಬಂದೆ, ನಾವು ನಿಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಕಿಲ್ಲ ಅಂತೇಳಿ ನಾನು ಬಂದಾಗ ಮಾತಾಡ್ಬೇಕು. ನನ್ನ ಮಗನೇ ನಾನು ನಿನ್ನ ಮನೆ ಬಾಕ್ಲಕ್ಕೆ ಬಂದಾಗ ಮಾತಾಡಬೇಕು. ನಾನು ನಿಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಕಿಲ್ಲ, ನೀನು ನಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಕಿಲ್ಲ ಅಂದಮೇಲೆ ಮುಚ್ಕೊಂಡಿರಬೇಕು ಅಷ್ಟೇ. ಅವ್ರ ಮಕ್ಳು ಮರಿ ಬಂದಿದ್ದು ಅದನ್ನೆಲ್ಲ ಹೇಳ್ಬೇಡ. ಇವತ್ತು ಬಂಟಿನೂ ಬರ್ತಾನಪ್ಪ ನಮ್ಮ ಮನೆಗೆ, ನಾನು ಅದು ನಂಬ್ತೀನೇನ? ನಮ್ಮ ವರ್ಷ ತಕ್ಷಣ ಏನಕ್ಕೈತೆ, ನಾವು ಅದು ನಂಬ್ತೀವ? ನಂಬಲ್ಲ ಬಿಡು. ಅವ್ರವ್ರು ಏನಾರು ಮಾಡ್ಕೊಂಬ್ಲಿ ಅಂತ. ನನಗೆ ನಿನಗೂ ಬಿದ್ದಿದ್ದು ನನಗೂ ನಿನಗೂ ಹಿಂಗೆ ಇರಲಿ ನೋಡೋಣದಲ್ಲಿ. ನೀನು ಕೊನೆಗೆ ಹಿಂಗೆ ಆಗಿ ನಿಮ್ಮ ಮನೆಯೆಲ್ಲ ಬೀದಿಗೆ ಬಿದ್ದು ನೀನು ನಮ್ಮ ಮನೆ ಬಾಕ್ಲಕ್ಕೆ ಬರಲಿಲ್ಲ, ನೀನು ನಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಲಿಲ್ಲ. ಬಮ್ಲಿಂಗ ನೀನೇ ನನ್ನ ಕಾಪಾಡಬೇಕಪ್ಪ, ನೀನೇ ಸರಿಯಪ್ಪ, ನೀನೇ ಗೆದ್ದೆ ಅಂತ ಹೇಳಿ ನೀನೇ ಬಂದು ನನ್ನ ಕಾಲು ಹಿಡ್ಕೋಬೇಕು. ನೀನೇ ಗೆದ್ದೆ ಅನ್ಬೇಕು ನನ್ನ. ನಾನು ಗೆಲ್ತನ ನೀನು ಗೆಲ್ತೀನಿ ನೋಡೋಣ. ಇದ್ರಾಗ ಈ ಚಾಲೆಂಜ್ನಾಗ ಯಾರು ಗೆಲ್ತಾರೆ ಅಂತ ನೋಡೋಣ. ಅಲ್ಲಿ ಹೋಗಲ್ಲ ಕಂಡಿದ್ದು ಹೋಗೋ ನಿನ್ನಂತರ ನಾನು ಅಲ್ಲಿ ಯೋಚನೆ ಅಂದ್ಕೊಂಡಿದ್ದು ಹೋಗ ನೋಡೋಣ. ಅದಿಲ್ಲ ನಾನು ಗೊತ್ತಿನ ನೀನು ಗೊತ್ತಿನ, ನಾನು ಬಂದು ನಿನ್ನ ಕಾಲು ಹಿಡಿತೇನೆ, ನೀನು ಬಂದು ನನ್ನ ಕಾಲು ಹಿಡಿತೀನಿ. ಅದನ್ನೆಲ್ಲ ಯಾರು ಕಂಡಿಲ್ಲ. ಹೋಗಿಂತಾರ ಅಲ್ಲಿ ಮರದವ್ರು ಭಾಳ ಜನ ಹೋದ್ರು. ನಾನು ಪಾಡಿಗೆ ನಾನು ನಿನ್ನ ಪಾಡಿಗೆ ನೀನು ಇರ್ತೀನಿ. ಏನು ನಾನು ನೀನು ಬೀದಿ ಬೀಳಿ ಅಂತ ನಾನು ಬಯಸಲ್ಲ, ನಾನು ಬೀದಿಗೆ ಬೀಳಿ ಅಂತ ನೀನು ಬಯಸಲ್ಲ. ನಿನ್ನ ಪಾಡಿಗೆ ನೀನಿರು. ನಾನು ಒಬ್ರಿಗೆ ಕೇಳಿ ಬಯಸಕ್ಕೆ ಹೋಗಲ್ಲ. ನೀನು ಅಂದ್ಕೊಂಡಿದ್ಯಾ ಇವ್ರ ಮನೆಯಾಗ್ಲಾರೆಲ್ಲ ಬೀದಿಗೆ ಬೀಳಬೇಕು, ಇವರೆಲ್ಲ ಹಾಳಾಗಿ ಹೋಗ್ಬೇಕು, ಬಂದು ನನ್ನ ಕಾಲು ಹಿಡಿಯೋಕೋಬೇಕು ಅಂತ ನೀನು ಬಯಸ್ತೀಯಾ? ಅದು ನಿನಗೆ ಉಲ್ಟಾ ಆಗ್ತಿರುತ್ತೆ, ನೋಡ್ತಾ ಇರು. ಹೋಗಲ್ಲ ಹೋಗು. ಬಾ ಮಾತ ಸುಮ್ಮನೆ. ಅಲ್ಲ ಮತ್ತು ಮರ್ಯಾದಿಲ್ಲ ನನಗೆ, ಅದೇ ಗೊತ್ತಿಲ್ಲ ವಿಷಯ. ಬಂದಿಲ್ಲಿ ಹೆಂಗೆ ಅಂಕಲ್ ಮಾತಾಡ್ತಾನೆ. ನಾನು ಅದೇ ಅನ್ಕಂಡು ಯಾಕೆ ಈ ಹಿಂಗೆ ಮಾತಾಡ್ತಾನೆ. ನಿಮ್ಮವ್ರು ಸಾಲ್ಗೆ ಹೋಗ್ಯವನೇನು? ಅಣ್ಣ ಅವ್ರ ಮನೆಗೆ ಹೋಗಿದ್ದಾನೆ, ನನಗೆ ಮಕ್ಕಳಾಗಲ್ಲ ಅಂತ ಹೇಳಿ ಸುಮ್ಮನೆ ಅವಳು ಯಾವಳನ್ನ ಒಬ್ಳನ್ನ ಕರ್ಕೊಂಬಂದಿದ್ದಾನೆ. ಯಾರನ್ನ ಒಬ್ರನ್ನ ತಗ್ಲಾಕೊಂಡು ಅದಕ್ಕೆ ಮದುವೆ ಆಗ್ತಾನಂತೆ. ನಾವು ಯಾರು ಒಪ್ತಿಲ್ಲದಕ್ಕೆ ಅವ್ರ ಮನೆ ತಕ್ಕ ಕರ್ಕೊಂಡು ಹೋಗಿದ್ದಾನೆ. ಅಯ್ಯೋ ಇವಾಗ ಇವನಿಗೆ ಇದೆಲ್ಲ ಸಿಕ್ಕಿದ್ರೆ ಮುಗೀತಾ? ಅಯ್ಯಯ್ಯಪ್ಪ, ಇವಾಗ ರುಬ್ಬಿ ಅರ್ಧಂಬ್ರ ಮಾಡ್ತಾನೆ ಇವನು. ಅಂತ ಇವನು. ಅಯ್ಯೋ ಇನ್ನು ಸಿಕ್ಬಿಡ್ತಲ್ಲಪ್ಪ ಬಮ್ಲಿಂಗುಗೆ. ಸಿಗಲಿ ಬಿಡಲ್ಲ ನನ್ನ ಮಕ್ಕಳು. ನಾನು ಅಷ್ಟು ಚಲವಾಗಿದ್ದು ನಾನು ಅವ್ನ ಮನೆ ಬಾಕ್ಲಕ್ಕೆ ಕಾಲಿಕ್ಕೆ ಅವ್ನು ಮಾತಾಡ್ಸಕ್ಕೆ ಹೋಗಲ್ಲ. ಅವನೇ ಅಂಕಲ್ ಮಾತಾಡ್ಕೊಂಡು ಅವನೇ ಜಗಳಕ್ಕೆ ಬರ್ತಾನೆ, ಅವನಾಗಿ ಅವ್ನು ಬರ್ತಾನೆ. ನಾನು ಇಲ್ಲಿ ಜಗಳ ಮಾಡೋನಾಗಿದ್ರೆ ಎದ್ದಾಗ ಬೈನಾಗ ಜಗಳ ಮಾಡ್ಬೋದು ಆಯ್ಕೊಂಡಪ್ಪ. ನಾನು ಜಗಳ ಮಾಡೋಕ್ಕೆ ಹೋಗಿಲ್ಲ, ನಾನು ಅವ್ನ ಮಾತಾಡ್ಸಕ್ಕೆ ಹೋಗಿಲ್ಲ, ಅವ್ನು ಅಂಗ್ಲ ತುಳಿದಿಲ್ಲ. ನಾನು ಅವತ್ತು ಅವ್ನಿಗೆ ಹೆಂಗೆ ಮಾತಾಡಿದ್ನ ನಾನು ಹಂಗೆ ಇದ್ದೀನಿ. ನಾನು ಇವತ್ತು ಯಾವುದೇ ಕಾರಣಕ್ಕೂ ಅವನ ಹತ್ರ ನಾನು ಇರೋವರೆಗೂ ನಾನು ಅವನು ಸೆನಕ್ಕಾಗೋದಕ್ಕೆ ಸಾಧ್ಯನೇ ಇಲ್ಲ.
ನಾನಂತ ಅವನಾಗಿ ಅವ್ನು ಬಂದ್ರು ಅವ್ನು ನನ್ನ ಹತ್ರಕ್ಕೆ ಬಿಡ್ಕೊಂಬಲ್ಲ. ನಾನು ಛಲಗಾರ, ನನಗೆ ಗೊತ್ತೈತೆ ಅಂತ ಹೆಂಗಿರ್ಬೇಕು ಅಂತ ಹೇಳಿ. ಇವನೇನೋ ಸುತ್ತಾರ್ಕೊಂಡು ಹೋಗ್ಯವನೇ, ಕೇಳ್ತೀನಿ ಅದೆಲ್ಲ ಕೇಳಿ ವಿಚಾರಿಸ್ತೀನಿ. ನನಗೂ ಗೊತ್ತಿರಲಿಲ್ಲ, ವಿಚಾರಿಸ್ತೀನಿ. ಯಪ್ಪ ಬಂಗ್ಲಿಂಗಣ್ಣ ಅವ್ರ ಮನೆಗೆ ಕರ್ಕೊಂಡೋಗಿ ಇಕ್ಕೊಂಡಿದ್ದಾನಂತೆ. ಹೊಸ್ತನೂ ಆ ವಿಜಿನೂ ಅಲ್ಲ, ಇವಾಗ ಬಂದು ನಮ್ಮ ಮಾಮನ ತಾಗೆ ಅಂಕ್ಲು ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕರ್ಕೊಂಡೋಗಿ ಇಕ್ಕೊಂಡು ಅಲ್ಲೇ ಅವ್ರ ಮನೆ ಎಲ್ಲ ಹಾಳಾಗಿದ್ದಾಯ್ತು. ಅವಳು ಕಾಲಿಕ್ಕಿರತ್ತಾಗೆಲ್ಲ ಸರ್ವನಾಶನೇ. ಇಂಥವ್ರ ಮನೆ ಉದ್ಧಾರ ಆಗೈತೆ ಅನ್ನೋ ಮಾತೇ ಇಲ್ಲ. ಅವಳ ಗಂಡನ ಮನೆ ಕಾಲಿ ಕೀಳಲ್ಲೂ ಸರ್ವನಾಶ ಆಯಿತು, ಅಣ್ಣನ ಮನೆ ಕಾಲಿ ಕೀಳಲ್ಲೂ ಸರ್ವನಾಶ ಆಯಿತು. ಇಲ್ಲಿ ನಮ್ಮೂರಾಗ ನಮ್ಮ ಬಾಳುನು ಹಾಳಾಗೋಯ್ತು. ಇನ್ನಿಲ್ಲಿ ಕಾಲಿ ಕೇಳು, ಇಲ್ಲಿ ಬಣ್ಣಿಂಗಣ್ಣವ್ರು ಬಿಡಿಸ್ಕೊಂಡವ್ರೆ, ಅವ್ರ ಮನೆಯಿಂದ ಹಾಳಾಗೋಗುತ್ತಾ ಗೊತ್ತಿಲ್ಲ. ಹಾಳಾದಾಗಲೇ ಅವ್ರಿಗೂ ಬುದ್ಧಿ ಬರೋದು. ಇವತ್ತು ನಾನು ಮನೆ ಕೊಟ್ಟಿದ್ದೀನಿ ಅಂತ ಹೇಳಿ ದೊಡ್ಡಸ್ಕೆಯಿಂದನ ಇಲ್ಲಿ ಅಂಕ್ಲು ಮಾತಾಡೋದಕ್ಕೆ ಬರೋದಲ್ಲ. ನಮ್ಮ ಮಾಮನಿಗೆ ಪಾಪ ಗೊತ್ತಿಲ್ಲ, ಪಾಪ ಕೂತ್ಕೊಂಡೈತೆ. ನಾವೇನು ಹೇಳಿಲ್ಲ, ಏನಿಲ್ಲ. ಬಂದಿತ್ತು ರಾತ್ರಿ, ನಾವೇನು ಹೇಳೋಕ್ಕೆ ಹೋಗಲಿಲ್ಲ. ನಮ್ಮ ಮಾಮ ಟೆನ್ಷನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಅದಕ್ಕೇ ಇವಾಗ ನಮ್ಮ ಮಾಮನಿಗೂ ವಿಷಯ ಗೊತ್ತಾಯಿತು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.